ಹಾಯ್ ಗಾಯ್ಸ್, ನಾವು ಇವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 7th ಚಾಪ್ಟರ್ ಆದಂತಹ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನ ಸೆಕೆಂಡ್ ಪಾರ್ಟ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಈಗಾಗಲೇ ನಾನು ಫಸ್ಟ್ ಪಾರ್ಟ್ ಅನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತ ಅನ್ನೋದು ಯಾವ ತರ ಆಗುತ್ತೆ ಅನ್ನೋದು ನಿಮ್ಗೆ ಈಗಾಗಲೇ ಐಡಿಯಾ ಗೊತ್ತಾಗುತ್ತೆ. ಗೈಸ್, ಹಾಗಾದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದೀನಿ ಅಂತ ಕ್ವಿಕ್ ರೌಂಡ್ ಅಪ್ ಮಾಡ್ಬಿಡೋಣ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋದು ಎಷ್ಟು ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದೀನಿ. ಹಾಗೆ ಒಂದು ಕಂಪನಿಯನ್ನ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಏನೇನೆಲ್ಲ ಸ್ಟೆಪ್ಸ್ ಗಳು ಇದೆ ಅಂತ ಅನ್ನೋದನ್ನ 4 ಸ್ಟೆಪ್ ಗಳನ್ನ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ಹಾಗೇನೆ ಪ್ರಮೋಷನ್ ಅಂತಂದ್ರೆ ಏನು, ಪ್ರಮೋಟರ್ ಅಂತಂದ್ರೆ ಯಾರು ಅನ್ನೋದನ್ನ ಹೇಳಿದೀನಿ. ಹಾಗೆ ಪ್ರಮೋಟರ್ ನ ಕೆಲಸಗಳು ಏನೇನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಹಾಗೆ ಒಂದು ಕಂಪನಿ ಒಂದು ಫಾರ್ಮ್ ಮಾಡ್ಬೇಕು ಅಥವಾ ಇನ್ಕಾರ್ಪೊರೇಷನ್ ಮಾಡ್ಬೇಕು ಅಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಗಳು ಬೇಕು ಅನ್ನೋದನ್ನ ಅದರಲ್ಲಿ ಹೇಳಿದೀನಿ. ಹಾಗೆ ಅದರಲ್ಲಿ 6 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನು ಕವರ್ ಮಾಡಿದೀನಿ. ಅದರಲ್ಲಿ MOA ಬಗ್ಗೆ ನಾನು ಈಗ ಆಗ್ಲೇ ಲಾಸ್ಟ್ ಅಲ್ಲಿ MOA ಅಂತಂದ್ರೇನು, MOA ಒಳಗೆ ಇರ್ತಕ್ಕಂತಹ ಕ್ಲಾಸಸ್ ಅಥವಾ ಕಂಟೆಂಟ್ ಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ಬರ್ತಕ್ಕಂತಹದ್ದು ಯಾವ್ದು, ಈಗಾಗ್ಲೇ ನಾನು ಹೇಳಿದೀನಿ. ಫಸ್ಟ್ ನೇ ಡಾಕ್ಯುಮೆಂಟ್ ಯಾವ್ದು ಬೇಕು ಅಂತಂದ್ರೆ, ಒಂದು ಕಂಪ್ನಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಲಿಕ್ಕೆ MOA ಬೇಕು ಅಂತ ಅಂದ್ಬಿಟ್ಟು ಹೇಳಿದೀನಿ. MOA ಅಂತಂದ್ರೆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತಂದು ಒಂದು ಕಂಪನಿಯ ಬಹಳ ಇಂಪಾರ್ಟೆಂಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಕಂಪನಿನ ಫಾರ್ಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಐಡಿಯಾ ಸಿಕ್ಕಿದೆ. ಅದರಲ್ಲಿ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ನೇಮ್ ಕ್ಲಾಸ್ ಇರುತ್ತೆ, ಆಬ್ಜೆಕ್ಟಿವ್ ಕ್ಲಾಸ್ ಇರುತ್ತೆ, ಹಾಗೇನೆ ಏನೇನು ಕಂಟೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ಅಡ್ರೆಸ್ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀವಿ. ಹಾಗೇನೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಬರ್ತಕ್ಕಂತಹದ್ದು ಸೆಕೆಂಡ್ ಡಾಕ್ಯುಮೆಂಟ್ ಆಗಿದೆ ಗಾಯ್ಸ್. ಹೇಗೆ MOA ಅದು ಇಡೀ ಆರ್ಗನೈಸೇಷನ್ ಬಗ್ಗೆ, ಹೇಗೆ ಅದ್ರ ಪರ್ಪಸ್ ಏನು, ಯಾವ್ದ್ರ ಮೇಲೆ ಡೀಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಹಾಗೇನೆ ಇದು ಒಂದು ಡಾಕ್ಯುಮೆಂಟ್ ಇದೆ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಇರೋದು. ಇದು ಇಂಟರ್ನಲ್ ಮ್ಯಾಟರ್ಸ್ ಆಫ್ ದ ಆರ್ಗನೈಸೇಷನ್ ಏನಿದೆ ಅಥವಾ ಇಂಟರ್ನಲ್ ಮ್ಯಾಟರ್ಸ್ ಆಫ್ ದ ಕಂಪನಿ ಏನಿದೆ ಅದ್ರ ಮೇಲೆ ಡಿಸ್ಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗ್ ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ ದ ರೂಲ್ಸ್ ರಿಗಾರ್ಡಿಂಗ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಅಂತ ಹೇಳ್ತಾ ಇದ್ರೆ, ಏನು ಇಂಟರ್ನಲ್ ಮ್ಯಾನೇಜ್ಮೆಂಟ್, ಒಂದು ಸಂಸ್ಥೆಯ, ಒಂದು ಕಂಪನಿಯ ಒಳಗೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ವ್ಯವಸ್ಥಾಪತಿಗೆ ಸಂಬಂಧಪಟ್ಟಂತಹ ಒಳಗಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಕ್ಕಂತಹದ್ನೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಸ್ ಎ ಸೆಕೆಂಡ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ಕಂಪನಿ. MOA ಏನು ಫಸ್ಟ್ ಇಂಪಾರ್ಟೆಂಟ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ದ ಕಂಪನಿ. ಅದಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಕಂಪನಿನ ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರೆ. ಸೆಕೆಂಡ್ ನೇ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತಿದ್ರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಇಲ್ದೇನೂ ಕೂಡ ಬಹಳ ಕಷ್ಟ ಆಗುತ್ತೆ ಅಂತಾನೂ ಕೂಡ ಹೇಳ್ತಾ ಇದ್ರೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಅನ್ನೋದು ಯಾವ್ದ್ರ ಮೇಲೆ ಡೀಲ್ ಮಾಡುತ್ತೆ, ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಏನಿದೆಯಲ್ಲ ಅದ್ರ ಬಗ್ಗೆ, ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಅದು ಡಿಸ್ಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಈ ಇಂಟರ್ನಲ್ ಆರ್ಗನೈಸೇಷನ್ ನಾವು ಯಾವ್ದ್ರ ಮೇಲೆ ಯಾವ್ದು ಡೀಲ್ ಆಗುತ್ತೆ ಅಂತ ಹೇಳ್ತಿದೀವಿ, MOA ಮೇಲೆ ಅಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮೇಲೆ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ನಾವೀಗ MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಬರ್ತಕ್ಕಂತಹ ಫಾರ್ಮ್ ಗಳು ಯಾವ್ದು ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಬರ್ತಕ್ಕಂತಹ ಫಾರ್ಮ್ ಗಳು ಯಾವ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಗೈಸ್, ಇದು ನಿಮ್ಮ ಎಕ್ಸಾಮ್ ಗೆನು ಡೈರೆಕ್ಟ್ ಆಗಿ ಕೇಳ್ತಕ್ಕಂತಹದ್ದಲ್ಲ, ಬಟ್ ನಿಮ್ಗೆ ಯಾವ್ಯಾವ ಫಾರ್ಮ್ ಗಳು ಯಾವ್ಯಾವ್ದ್ರಲ್ಲಿ ಬರ್ತಾ ಹೋಗುತ್ತೆ, ಅದ್ರಲ್ಲಿ ಏನೇನ್ ಟೇಬಲ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಫಸ್ಟ್ ಬರ್ತಕ್ಕಂತಹದ್ದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಇದನ್ನ ಏನ್ ಹೇಳ್ತಿದ್ರು, ದಿ ಮೋಸ್ಟ್ ಇಂಪಾರ್ಟೆಂಟ್, ಮತ್ತೆ ಇದರಲ್ಲಿ ಆಬ್ಜೆಕ್ಟಿವ್, ಪರ್ಪಸ್ ಎಲ್ಲವೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಅದರಲ್ಲಿ ಒಟ್ಟು 5 ಟೇಬಲ್ ಗಳಿವೆ ಅಂತ ಹೇಳ್ತಾ ಇದಾರೆ. ಟೇಬಲ್ ABCDE. ಈ 5 ಟೇಬಲ್ ಗಳು ಕಂಪನಿಯ ಏನು ಆಬ್ಜೆಕ್ಟಿವ್ಸ್ ಇದೆ ಮತ್ತೆ ಅದ್ ಯಾವ ತರ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅನ್ನೋದು ಏನ್ ಹೇಳ್ತಿದ್ರೆ, ಸೆಕೆಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ರೆ. ಅದು ಯಾವ್ದು ಫಾರಂ ಗಳ ಮೇಲೆ, ಎಷ್ಟು ಫಾರಂ ಗಳ ಮೇಲೆ ಡಿಸ್ಕಸ್ ಮಾಡುತ್ತೆ, ಇದು MOA 5 ಫಾರಂ ಗಳ ಮೇಲೆ ಡೀಲ್ ಆಗುತ್ತೆ. ಹಾಗೇನೆ AOA ಕೂಡ 6 ಏನು ಫಾರ್ಮ್ ಗಳ ಮೇಲೆ ಡೀಲ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಅದರಲ್ಲಿ ಬರ್ತಕ್ಕಂತಹದ್ದು ಯಾವುದು, ಟೇಬಲ್ FGHIJ. ಇಷ್ಟು ಫಾರಂಗಳು ಇದರಲ್ಲಿ ಬರ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ನಿಮಗೆ ಇದನ್ನೇನು ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ, ಬಟ್ ನಿಮ್ಗೆ ಒಂದು ಐಡಿಯಾ ಇರಲಿ ಯಾವ್ಯಾವ ಟೇಬಲ್ ಬರುತ್ತೆ ಅಂತ ಅಂದ್ಬಿಟ್ಟು. ABCDE 5 ಟೇಬಲ್ಗಳು ನಿಮ್ಗೆ MOA ಬರುತ್ತೆ. ಹಾಗೇನೆ ಇನ್ನೈದು FGHIJ ಅನ್ನೋ AOA ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಹಾಗಾದ್ರೆ ನಾವ್ ಇಷ್ಟು ತನಕ MOA ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದೀವಿ, AOA ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈಗ MOA ಮತ್ತೆ AOA ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳೇನು, ವ್ಯತ್ಯಾಸಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಡಿಫ್ರೆನ್ಸಸ್ ಏನು? ಫಸ್ಟ್ MOA ಹಾಗೆ AOA. ಆಬ್ಜೆಕ್ಟಿವ್ ಅಂತಂದ್ರೆ ಏನು? ಉದ್ದೇಶ ಅಂತ ಅಂದ್ಬಿಟ್ಟು. ಹಾಗಾದ್ರೆ MOA ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನ ಉದ್ದೇಶ ಏನು? ಇಟ್ ಡಿಫೈನ್ಸ್ ದ ಆಬ್ಜೆಕ್ಟಿವ್ಸ್ ಫಾರ್ ವಿಚ್ ದ ಕಂಪನಿ ಇಸ್ ಫಾರ್ಮಡ್. ಏನ್ ಹೇಳ್ತಾ ಇದಾರೆ? ಒಂದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನ ಮೇನ್ ಉದ್ದೇಶ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಂದು ಕಂಪನಿಯನ್ನ ಏತಕ್ಕೋಸ್ಕರ ಫಾರ್ಮೇಶನ್ ನ ಮಾಡ್ತಾ ಇದ್ದಾರೆ, ಆಬ್ಜೆಕ್ಟಿವ್ ಉದ್ದೇಶನೇ ಏನಂತಂದ್ರೆ ವಿಚ್ ಕಂಪನಿ ಇಸ್ ಫಾರ್ಮಡ್, ಏನಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಕಂಪನಿಯನ್ನ ಫಾರ್ಮ್ ಮಾಡ್ತಾ ಇದಾರೆ ಅಂತ ಹೇಳ್ತಕ್ಕಂತಹದ್ದೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನ ಉದ್ದೇಶ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂತದ್ದು ದೇ ಆರ್ ರೂಲ್ಸ್ ಆಫ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ಅವ್ರು ಏನ್ ಹೇಳ್ತಾ ಇದ್ರೆ, AOA ಅನ್ನೋದ್ರದ್ದು ಮೇನ್ ಉದ್ದೇಶ ಏನಂತಂದ್ರೆ ಕಂಪನಿಯ ಒಳಗೆ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಇಂಡಿಕೇಟ್ ಹೌ ದ ಆಬ್ಜೆಕ್ಟಿವ್ ಆರ್ ಟು ಬಿ ಅಚೀವ್. ಇಲ್ಲಿ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡಿದ್ದಾರೆ MOA ಒಳಗೆ. ಏನು? ನಾವು ಇಷ್ಟು ದೊಡ್ಡ ಬಿಸ್ನೆಸ್ ನ ಓಪನ್ ಮಾಡ್ಬೇಕು, ಈ ಏರಿಯಾ ಮೇಲೆ ಓಪನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಆ ಏನ್ ಅಚೀವ್ ಆಗ್ಬೇಕು ಅಂತಂದ್ರೆ, ಆ ಏನ್ ಅಚೀವ್ ಆಗ್ಬೇಕು ಅಂತಂದ್ರೆ ಹೇಗೆಲ್ಲ ಇರ್ಬೇಕು ಸ್ಟ್ರಕ್ಚರಲ್ ಆಗಿ, ಈ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ AOA ಏನೇನ್ ಪ್ರಿಕಾಷನರಿ ಮೆಷರ್ಮೆಂಟ್ ಗಳನ್ನ ತಗೊಳ್ಬೇಕು, ಯಾವ ತರ ಮಾಡ್ಬೇಕು ಅಂತ ನೋಡ ಅಂತಂದ್ರೆ AOA ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಓಕೆನಾ? MOA ಏನ್ ಮಾಡುತ್ತೆ? ಡೈರೆಕ್ಟ್ ಆಬ್ಜೆಕ್ಟಿವ್ ಮೇಲೆ ಡೀಲ್ ಮಾಡಿದ್ರೆ, ಇದು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಒಳಗಿನ ಮ್ಯಾನೇಜ್ಮೆಂಟ್ ಗೆ ಡೀಲ್ ಆಗುತ್ತೆ. ಹಾಗೆ ಹೇಗೆ ಆಬ್ಜೆಕ್ಟಿವ್ ನ ರೀಚ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಉದ್ದೇಶ ಎರಡರದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇದ್ರ ಪೊಸಿಷನ್ ಯಾವ ತರದ್ದು? ಪೊಸಿಷನ್ ಅಂತಂದ್ರೆ ಏನು? ಸ್ಥಾನ ಅಂತ ಅಂದ್ಬಿಟ್ಟು, ಸ್ಥಾನ ಅಥವಾ ಸ್ಥಿತಿ. ಹಾಗಾದ್ರೆ ಇದ್ರ ಸ್ಥಾನ ಯಾವ ತರ ಇದೆ? MOA ಅಂತ ಅನ್ನೋದು ಮೇನ್ ಡಾಕ್ಯುಮೆಂಟ್ ಆಗಿದೆ. ಕಂಪನಿಯ ಮೇನ್ ಡಾಕ್ಯುಮೆಂಟ್ ಯಾವುದು ಅಂತಂದ್ರೆ MOA ಅಂತ ಅಂದ್ಬಿಟ್ಟು ಬರೀಬೇಕು. ನಿಮ್ಗೆ ಗೈಸ್ ಕೇಳ್ಬೋದು ಎಕ್ಸ್ಪ್ಯಾಂಡ್ MOA ಅಂತ ಅಂದ್ಬಿಟ್ಟು ಒಂದು ಮಾರ್ಕ್ಸ್ ಗೆ ಇದು MOA ಅಂತ ಇರುತ್ತೆ. ಅವಾಗ ನೀವು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಬರೀಬೇಕಾಗತ್ತೆ. AOA ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಕೇಳ್ಬೋದು. ಎಕ್ಸ್ಪ್ಯಾಂಡ್ AOA ಅಂತಂದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಬಂದ್ರೆ ಸಿಂಗಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇದು ಏನ್ ಹೇಳ್ತಿದ್ರೆ, ಇದ್ರ ಸ್ಥಾನ ಮೇನ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನ್ ಹೇಳ್ತಿದ್ರೆ, ದೇ ಆರ್ ರೂಲ್ಸ್ ಆಫ್ ಇಂಟರ್ನಲ್ ಮ್ಯಾನೇಜ್ಮೆಂಟ್. ಇಲ್ಲೇ ನೋಡಿದಿವಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ದೇ ಇಂಡಿಕೇಟ್ ಹೌ ದ ಆಬ್ಜೆಕ್ಟಿವ್ ಆರ್ ಅಚೀವ್ಡ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆರ್ಟಿಕಲ್ಸ್ ಆಫ್ ಮೇನ್ ಯಾವುದು? ಮೆಮೊರಾಂಡಮ್ ಆಫ್ ಅಂತ ಅಸೋಸಿಯೇಷನ್ ಅಂತಂದು ಮೇನ್ ಡಾಕ್ಯುಮೆಂಟ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರ ರಿಲೇಶನ್ಶಿಪ್ ಅಂತಂದ್ರೆ ಏನು? ಸಂಬಂಧ ಯಾವ ತರ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಡಿಫೈನ್ಸ್ ದ ರಿಲೇಶನ್ಶಿಪ್ ಆಫ್ ಎ ಕಂಪನಿ ವಿತ್ ಔಟ್ಸೈಡರ್ಸ್. ಏನ್ ಮಾಡ್ತಾ ಇದ್ದಾರೆ? MOA ಅಂತ ಅನ್ನೋದು ಔಟ್ಸೈಡರ್. ಈಗ ಔಟ್ಸೈಡ್ ಅಂತಂದ್ರೆ ಬಿಸ್ನೆಸ್ ಸಿಕ್ಕಾಬಟ್ಟೆ ಸರ್ಕಮ್ಸ್ಟಾನ್ಸಸ್ ಗಳಿರುತ್ತೆ. ಎಕನಾಮಿಕಲ್, ಜಿಯೋಗ್ರಾಫಿಕಲ್, ಪೊಲಿಟಿಕಲ್, ಈ ತರ ಬಹಳಷ್ಟು ಫ್ಯಾಕ್ಟರ್ ಗಳಿದೆ ಅಲ್ವಾ? ಅಂತ ಫ್ಯಾಕ್ಟರ್ ಗಳ ಮೇಲೆ ಅದು ಡೀಲ್ ಮಾಡ್ತಾ ಹೋಗುತ್ತೆ. MOA ಅಂತ ಹೇಳ್ತಾ ಇದ್ರೆ ಅದ್ರ ಸಂಬಂಧ. ಇಟ್ ಡಿಫೈನ್ಸ್ ದ ರಿಲೇಶನ್ಶಿಪ್ ಆಫ್ ದ ಮೆಂಬರ್ ಆಫ್ ದ ಕಂಪನಿ. ಏನ್ ಹೇಳ್ತಾ ಇದ್ರೆ, ಇದು MOA ಹೊರಗಿನ ವಿಚಾರಗಳನ್ನ ಡೀಲ್ ಮಾಡ್ತಿತ್ತು. ಅದೇ AOA ಇಂಟರ್ನಲ್ ಮ್ಯಾನೇಜ್ಮೆಂಟ್ ಒಂದು ರಿಲೇಶನ್ಶಿಪ್, ಒಳಗೆ ಇರ್ತಕ್ಕಂತಹ ಮೆಂಬರ್ ಗಳ ರಿಲೇಶನ್ಶಿಪ್ ಯಾವ ತರ ಇರಬೇಕು, ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ, ಅದು ಸಂಬಂಧಗಳನ್ನ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದ್ರ ವ್ಯಾಲಿಡಿಟಿ ಅಂತಂದ್ರೆ ಸಿಂಧುತ್ವ. ಬರ್ಕೊಳ್ಳಿ, ಸಿಂಧುತ್ವ ಅಥವಾ ಅಂಗೀಕಾರ ಅಂತಾನು ಕರಿಬಹುದು. ಹಾಗಾದ್ರೆ MOA ಯ ಸಿಂಧುತ್ವ ಏನು ಅಂತ ಅಂದ್ಬಿಟ್ಟು, ಆಕ್ಟ್ ಬಿಯಾಂಡ್ ದ MOA ಆರ್ ಇನ್ವ್ಯಾಲಿಡ್. ಏನ್ ಹೇಳ್ತಾ ಇದ್ರೆ, ಇದ್ರ ಸಿಂಧುತ್ವ ಎಲ್ಲಿ ತನಕ ಇರುತ್ತೆ ಅಂತಂದ್ರೆ, ಆ MOA ಅಲ್ಲಿ ಒಂದು ಟಾರ್ಗೆಟ್ ಅಥವಾ ಆಬ್ಜೆಕ್ಟಿವ್, ಒಂದು ಪರ್ಪಸ್ ಆಫ್ ದ ಬಿಸ್ನೆಸ್ ಅನ್ನ ಇಟ್ಟಿರ್ತಾರೆ. ಒಂದು ನಾವು ಕಂಪನಿನ ಓಪನ್ ಮಾಡ್ತಿದೀವಿ, ಇಂಥ ಪರ್ಪಸ್ಗೆನೆ ನಾವು ಓಪನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಬ್ಜೆಕ್ಟಿವ್ ನ ಇಟ್ಟಿರ್ತಾರೆ. ಈಗ ಸಪೋಸ್ ಆ ಆಬ್ಜೆಕ್ಟಿವ್ ಬಿಟ್ಟು ಅದು ಬೇರೆ ಏನಾದ್ರು ಕೆಲಸಗಳನ್ನ ಮಾಡ್ತಾ ಇದೆ ಅಂತಂದ್ರೆ
ಅದು ಇನ್ವ್ಯಾಲಿಡ್ ಆಗುತ್ತೆ ಅಂತ MOA ಇನ್ವ್ಯಾಲಿಡ್ ಆಗುತ್ತೆ, ಅಸಿಂಧು ಆಗುತ್ತೆ. ವ್ಯಾಲಿಡ್ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಅದ್ ಏನ್ ಆಬ್ಜೆಕ್ಟಿವ್ ಬಿಟ್ಟಿದೆ ಅದ್ರ ಮೇಲೇನೆ ಅದು ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದು ವ್ಯಾಲಿಡ್ ಇರ್ಬೇಕು ಅಂತಂದ್ರೆ MOA ಒಳಗೆ ಯಾವ ತರ ಹೇಳಿದ್ರು ಅದೇ ತರನೇ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಕ್ಟ್ ಬಿಯಾಂಡ್ ಆರ್ಟಿಕಲ್ಸ್ ಕ್ಯಾನ್ ಬಿ ratified by the members, rectified by the members and provided by they do not violate the memorandum. ಏನ್ ಹೇಳ್ತಾ ಇದಾರೆ, ಆರ್ಟಿಕಲ್ಸ್ ಇಂಟರ್ನಲ್ ಮ್ಯಾಟರ್ ಅವ್ರಿಗೆ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಅದು ಪ್ರಾಬ್ಲಮ್ ಆಗಂಗಿಲ್ಲ. ಆದ್ರೆ ಮೇನ್ ಆಬ್ಜೆಕ್ಟಿವ್ ನ ಅದು ಕೆಡ್ಸಂಗಿರ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅವಾಗ ಇನ್ವ್ಯಾಲಿಡ್ ಆಗುತ್ತೆ. ಒಳಗೆ ಏನ್ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅದನ್ನ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇದ್ರ ನೆಸೆಸಿಟಿ ಎಷ್ಟಿದೆ, ಅವಶ್ಯಕತೆ, ನೆಸೆಸಿಟಿ ಅಂದ್ರೆ ಅವಶ್ಯಕತೆ ಎಷ್ಟಿದೆ ಅಂತ ಅನ್ನೋದು ನೋಡೋಣ. ಎವ್ರಿ ಕಂಪನಿ ಹ್ಯಾಸ್ ಟು ಫಿಲ್ MOA. ಏನ್ ಹೇಳ್ತಾ ಇದಾರೆ, ಪ್ರತಿಯೊಂದು ಕಂಪನಿಗೂ MOA ಇರ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. MOA ಇಲ್ಲ ಅಂತಂದ್ರೆ ಯಾವುದೇ ಕಂಪನಿಗಳು ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರೈವೇಟ್ ಕಂಪನಿ ಹ್ಯಾಸ್ ಟು ಫೈಲ್ AOA. ಪಬ್ಲಿಕ್ ಕಂಪನಿ ಕ್ಯಾನ್ ಅಡಾಪ್ಟ್ ಟೇಬಲ್ A ಆಫ್ ದ ಕಂಪನೀಸ್ ಆಕ್ಟ್. ಏನ್ ಹೇಳಿದೆ ಲಾಸ್ಟ್ ಸ್ಲೈಡ್ ಅಲ್ಲಿ ನಾನು, ಯಾವುದು ಪಬ್ಲಿಕ್ ಟೇಬಲ್ A ಟೇಬಲ್ B ಅಂತ ಅಂದ್ಬಿಟ್ಟು ಹೇಳ್ದೆ. MOA ಅಲ್ಲಿ ಯಾವ ಟೇಬಲ್ ಬರುತ್ತೆ, AOA ಅಲ್ಲಿ ಟೇಬಲ್ ಬರುತ್ತೆ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಪ್ರೈವೇಟ್ ಕಂಪನಿ ಫಾರ್ಮ್ ಏನು MOA ಮಾಡ್ಬೇಕು, ಹಾಗೆ AOA ಮಾಡ್ಬೇಕು. ಆದ್ರೆ ಪಬ್ಲಿಕ್ ಕಂಪನಿಲಿ ಯಾವ ತರ ಅಂತಂದ್ರೆ ಟೇಬಲ್ A ಆಫ್ MOA ಅಲ್ಲಿ ಏನಿದೆ ಅದೆಲ್ಲ ಫಾರ್ಮ್ ಮಾಡಿದ್ರೆ ಸಾಕಾಗಿರುತ್ತೆ. ಈ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮಾಡದೆ ಹೋದ್ರು ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆದ್ರೆ MOA ಅಂತ ಅನ್ನೋದು ಪ್ರೈವೇಟ್ ಆಗ್ಲಿ ಪಬ್ಲಿಕ್ ಆಗ್ಲಿ ಯಾವುದೇ ಕಂಪ್ನಿ ಮಾಡ್ತಾರೆ ಅಂದ್ರೆ ಕಂಪಲ್ಸರಿ MOA ನ ಮಾಡ್ಲೇಬೇಕಾಗುತ್ತೆ. ಹಾಗಾದ್ರೆ ಇದ್ರದ್ದು ಆಲ್ಟ್ರೇಷನ್ ನ ಮಾಡ್ಬೋದು. ಆಲ್ಟ್ರೇಷನ್ ಅಂತಂದ್ರೆ ಏನು, ಬದಲಾವಣೆಗಳನ್ನ ಮಾಡ್ಬೋದಾ ಅಂತ ಹೇಳ್ತಿದ್ರೆ. ಆಲ್ಟ್ರೇಷನ್ ಇಸ್ ಡಿಫಿಕಲ್ಟ್. ಏನ್ ಹೇಳ್ತಿದ್ರೆ, ಇದನ್ನ ಆಲ್ಟ್ರೇಷನ್ ಮಾಡ್ತಕ್ಕಂತಹದ್ದು, ಮೇನ್ ಆಬ್ಜೆಕ್ಟಿವ್ ಮೇನ್ ಡಾಕ್ಯುಮೆಂಟ್ ನ ಆಲ್ಟರ್ ಮಾಡ್ತಕ್ಕಂತಹದ್ದು ಕಷ್ಟ ಅಂತ ಹೇಳ್ತಾ ಇದ್ರೆ. ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ, ಆದ್ರೆ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರೆ. ಯಾಕೆ ಕಷ್ಟ ಅಂತಂದ್ರೆ, ಇಟ್ ರಿಕ್ವೈರ್ಸ್ ಅಪ್ರೂವಲ್ ಆಫ್ ಸರ್ಟೈನ್ ಸ್ಟ್ಯಾಚ್ಯುಟರಿ ಅಥಾರಿಟಿ. ಸ್ಟ್ಯಾಚ್ಯುಟರಿ ಗವರ್ನಮೆಂಟ್ ಇಂದ ಈಗೇನ್ ಇವರು ಆಬ್ಜೆಕ್ಟಿವ್ ನ ಚೇಂಜ್ ಮಾಡ್ತೀರಿ ಅಂತಂದ್ರೆ ಮತ್ತೆನೆ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಬದಲಾವಣೆಗಳನ್ನ ಮಾಡ್ಕೋಬಹುದು, ಆದ್ರೆ ತುಂಬಾ ಕಷ್ಟ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಜಾಸ್ತಿ ಇರುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಅವರು ಕ್ಲಿಯರ್ ಮಾಡಿ ಅದಾದ್ಮೇಲೆ ಮತ್ತೆ ಹೊಸ ಆಬ್ಜೆಕ್ಟಿವ್ ಗಳನ್ನ ಇಟ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ AOA ಏನ್ ಹೇಳುತ್ತೆ, ಇಟ್ ಕ್ಯಾನ್ ಬಿ ಆಲ್ಟರ್ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸೊಲ್ಯೂಷನ್ ಬೈ ದ ಮೆಂಬರ್ಸ್. ಏನ್ ಹೇಳ್ತಾ ಇದ್ರೆ, ಇದು AOA ಇಂಟರ್ನಲ್ ಮ್ಯಾಟರ್ ಜೊತೆ ಡೀಲ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಸೊ ಇಲ್ಲಿ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಜೊತೆ ಯಾರ್ಯಾರು ಮೆಂಬರ್ಸ್ ಇರ್ತಾರಲ್ಲ ಅವರು ಕೂತು ಎಲ್ಲಾರು ತೀರ್ಮಾನಗಳನ್ನ ತಗೊಂಡು ಒಂದು ಏನಂತಂದ್ರೆ ಬಿಲ್ ಅಂದ್ರೆ ಅವ್ರೊಳಗೆ ಏನ್ ಚೇಂಜಸ್ ಆಗ್ಬೇಕು ಅದನ್ನ ರೆಸಲ್ಯೂಷನ್ ನ ಪಾಸ್ ಮಾಡ್ಕೊಂಡ್ರೆ ಅಲ್ಲಿ ಚೇಂಜಸ್ ನ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ನಿಮ್ಗೆ ಬೇಸಿಕ್ ಡಿಫರೆನ್ಸ್ ಆದಂತಹ ಯಾವುದು MOA ಮತ್ತೆ AOA ಡಿಫರೆನ್ಸ್ ಗಳಿಗೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ನೆಕ್ಸ್ಟ್ ಏನು, ಇನ್ಕಾರ್ಪೊರೇಷನ್. ನಾವು ಆಗಿಂದ ಹೇಳ್ತಾ ಇದೀವಲ್ವಾ, ಒಂದು ಕಂಪನಿ ಇನ್ಕಾರ್ಪೊರೇಟ್ ಆಗ್ಬೇಕು ಅಂತಂದ್ರೆ ಏನೇನ್ ಸ್ಟೆಪ್ ಗಳನ್ನ ನೋಡ್ತೀವಿ ಅಂತ ಅಂದ್ಬಿಟ್ಟು ಈಗ ಇನ್ಕಾರ್ಪೊರೇಷನ್ ಮೀನಿಂಗ್ ಇಂದ ಅರ್ಥ ಮಾಡ್ಕೊಳ್ಳೋಣ. ಇನ್ಕಾರ್ಪೊರೇಷನ್ ಇಸ್ ದ ಲೀಗಲ್ ಪ್ರೋಸೆಸ್ ಆಫ್ ಫಾರ್ಮೇಟಿಂಗ್ ಎ ಕಾರ್ಪೊರೇಟ್ ಎಂಟಿಟಿ ಆರ್ ಫಾರ್ಮ್. ಏನ್ ಹೇಳ್ತಿದ್ರೆ, ಒಂದು ಕಂಪನಿಯನ್ನ ನಿಜವಾಗ್ಲೂ ಲೀಗಲ್ ಆಗಿ ಓಪನ್ ಮಾಡ್ಬೇಕು ಅಂತ ಪ್ರೋಸೆಸ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತಾ ಇದ್ರೆ. ಆಗ್ಲೇ ಎಕ್ಸಾಂಪಲ್ ಕೊಟ್ಟಂಗೆ, ನೀವ್ ಯಾವಾಗ ಲೀಗಲ್ ಆಗಿ PUC ಮುಗಿಸಿದ್ರ ಅಂತ ಹೇಳ್ಬೋದು, ನಿಮಗೆ ಓನ್ಲಿ ಒನ್ಸ್ ಯು ರಿಸೀವ್ಡ್ ಯುವರ್ ಮಾರ್ಕ್ಸ್ ಕಾರ್ಡ್. ಕರೆಕ್ಟಾ? ನೀವ್ ಯಾವಾಗ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಕ್ಕಂತಹ ಡಿಪಾರ್ಟ್ಮೆಂಟ್ ಯಾವುದು, PUC ಡಿಪಾರ್ಟ್ಮೆಂಟ್. ಕರೆಕ್ಟಾ? ಆ ಡಿಪಾರ್ಟ್ಮೆಂಟ್ ಇಂದ ನೀವು ಯಾವಾಗ ಒಂದು ಸಲ ಸರ್ಟಿಫಿಕೇಟ್ ಅನ್ನ ತಗೊಬಿಡ್ತೀವಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ನಿಮಗೆ ಬಂದ್ಬಿಡುತ್ತೆ, ಅವಾಗ ಮಾತ್ರನೇ ನೀವು ಲೀಗಲ್ ಆಗಿ ಏನಾಗಿರ್ತೀರಾ, PUC ಪಾಸ್ ಆಗಿರ್ತೀರಾ. ನೀವು ಆ ಸರ್ಟಿಫಿಕೇಟ್ ಇಲ್ಲದೆ ನಾನು PUC ಪಾಸ್ ಅಂತಂದ್ರೆ ಯಾರು ಒಪ್ಕೊಳ್ತಾರಾ? ಒಪ್ಕೊಳ್ಬಹುದು. ತೋರ್ಸಪ್ಪ ಎವಿಡೆನ್ಸ್ ಅಂತಂದ್ರೆ ನೀವ್ ಏನ್ ತೋರಿಸ್ತೀರಾ? ಖಂಡಿತ ತೋರ್ಸಕ್ಕಾಗಲ್ಲ. ಹಾಗೇನೆ ಒಂದು ಕಂಪನಿ ಓಪನ್ ಆಗ್ಬೇಕು ಅಂತಂದ್ರೆ ಆ ಲೀಗಲ್ ಪ್ರೋಸೆಸ್ ನೆಲ್ಲ ಕಂಪ್ಲೀಟ್ ಆದ್ಮೇಲೆ ಆ ಕಂಪನಿ ಎಕ್ಸಿಸ್ಟೆನ್ಸ್ ಬರುತ್ತೆ. ಸೊ ಆ ಲೀಗಲ್ ಪ್ರೋಸೆಸ್ ಕಂಪ್ಲೀಟ್ ಆಗಕ್ಕೆ ಇರ್ತಕ್ಕಂತಹ ಏನೇನ್ ಕೆಲಸ ಇದೆಯಲ್ಲ ಅದನ್ನ ಇನ್ಕಾರ್ಪೊರೇಷನ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾದ್ರೆ ಇನ್ಕಾರ್ಪೊರೇಷನ್ ಅನ್ನೋದು ಮೀನಿಂಗ್ ಏನು ಅನ್ನೋದು ನಿಮಗೆ ಅರ್ಥ ಆಯ್ತು. ಇನ್ಕಾರ್ಪೊರೇಷನ್ ಅಂತಂದ್ರೆ ಏಕೀಕರಣ ಅಥವಾ ಸಂಘಟಿಸುವುದು ಅಂತ ಅಂದ್ಬಿಟ್ಟು ಕನ್ನಡದಲ್ಲಿ ಹೇಳ್ತಾರೆ. ಏಕೀಕರಣ ಅಥವಾ ಸಂಘಟಿಸುವುದು ಸ್ವಲ್ಪ ಸೂಕ್ತ ಆಗ್ತದೆ.
ಏನು ಒಂದು ಕಂಪನಿ ಫ್ರೇಮ್ ಮಾಡ್ಬೇಕು ಅಂತಂದ್ರೆ ನಾವು ಆಗಿಂದಾನು ಹೇಳ್ತಾ ಇದೀವಿ ಏನೇನ್ ಡಾಕ್ಯುಮೆಂಟ್ ಗಳನ್ನ ತಗೊಳ್ಬೇಕು, ಅದು ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಏನೇನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಬೇಕು. ಆದ್ರೆ ಹಾಗೇನೆ ಒಂದು ಕಂಪನಿ ಎಸ್ಟಾಬ್ಲಿಷ್ ಆಗ್ಬೇಕು ಅಂತಂದ್ರೆ ಯಾವ್ಯಾವ್ದು 4 ಸ್ಟೆಪ್ ಗಳನ್ನ ಅದು ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಎಲ್ಲಾನು ಇದಾಗ್ಲೇ ನಾವು ಡಿಸ್ಕಸ್ ಮಾಡ್ತಾ MOA ಮತ್ತೆ AOA ಬಗ್ಗೆನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದೀವಿ. ಹಾಗಾದ್ರೆ ಇನ್ಕಾರ್ಪೊರೇಷನ್ ಅಂತಂದ್ರೆ ಲೀಗಲ್ ಆಗಿ ಸರ್ಟಿಫಿಕೇಶನ್ ತಗೊಳ್ತಕ್ಕಂತಹದ್ದು, ಪ್ರೋಸೆಸ್ ನ ಕಂಪ್ಲೀಟ್ ಮಾಡಕ್ಕಂತಹದ್ದು ಅನ್ನೋದು ಈಗಾಗಲೇ ಅರ್ಥ ಆಗಿದೆ. ಎ ನ್ಯೂ ಲೀಗಲ್ ಎಂಟಿಟಿ ಇಸ್ ಎ ಕಾರ್ಪೊರೇಟ್ ದಟ್ ಸಪರೇಟ್ ದ ಫರ್ಮ್ ಅಸೆಟ್ ಅಂಡ್ ಅರ್ನಿಂಗ್ ಫ್ರಮ್ ಇಟ್ಸ್ ಓನರ್ ಅಂಡ್ ಇನ್ವೆಸ್ಟರ್ಸ್. ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಕಂಪ್ನಿಗಳಾಯ್ತು ಅಂತಂದ್ರು ಅದು ಯಾವ ರೂಲ್ ನ ಫಾಲೋ ಮಾಡುತ್ತೆ, ಸಪರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ಅನ್ನ ಅದು ಫಾಲೋ ಮಾಡುತ್ತೆ. ಅಂದ್ರೆ ಈಗ ಕಂಪನಿಗೆ ಶೇರ್ ಹೋಲ್ಡರ್ಸ್ ಬೇರೆ ಬೇರೆಯವರೆಲ್ಲ ಏನ್ ಮಾಡಿರ್ತಾರೆ, ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡುತ್ತೆ. ಈ ಕಂಪನಿ ಏನಂತ ಕನ್ಸಿಡರ್ ಮಾಡುತ್ತೆ, ಅದನ್ನೆಲ್ಲ ಏನು ಲಯಾಬಿಲಿಟಿ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡುತ್ತೆ. ಅಂದ್ರೆ ಬೇರೆಯವರು ಓನರ್ಗಳು ಅದಕ್ಕೆ ದುಡ್ಡು ಹಾಕಿದ್ದಾರೆ, ಬಿಸ್ನೆಸ್ ಆ ಓನರ್ ಗಳಿಗೆ ಆ ಅಮೌಂಟ್ ನ ರಿಟರ್ನ್ಸ್ ಕೊಡ್ಬೇಕು, ವಾಪಸ್ ತಿರುಗಿಸಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸಪರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ನ ಇದು ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ, ಸಪರೇಟ್ ಫರ್ಮ್ ಅಸೆಟ್ ಅಂಡ್ ಅರ್ನಿಂಗ್ ಫ್ರಮ್ ಇಟ್ಸ್ ಓನರ್ ಅಂಡ್ ಇನ್ವೆಸ್ಟರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾರ್ಪೊರೇಷನ್ ಕ್ಯಾನ್ ಬಿ ಫಾರ್ಮಡ್ ಇನ್ ಆಲ್ಮೋಸ್ಟ್ ಎನಿ ಕಂಟ್ರಿ. ಏನ್ ಹೇಳ್ತಾ ಇದಾರೆ, ಯಾವ ಕಂಟ್ರಿ ಬೇಕಾದ್ರೂ ಈ ಕಂಪನಿಗಳನ್ನ ಇನ್ಕಾರ್ಪೊರೇಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು, ಕಾರ್ಪೊರೇಟ್ ಗಳನ್ನ ಫಾರ್ಮ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಯಾವ ಕಂಟ್ರಿ ಬೇಕಾದ್ರೂ ಫಾರ್ಮ್ ಮಾಡ್ಬೋದು. ಅಂಡ್ ಆರ್ ಆಫನ್ ಐಡೆಂಟಿಫೈಡ್ ಆಸ್ ಎ ಸಚ್ ಬೈ ದ ಯೂಸ್ ಆಫ್ ಟರ್ಮ್ ಸಚ್ ಆಸ್ INC ಅಂತಂದ್ರೆ ಇನ್ಕಾರ್ಪೊರೇಷನ್, ಆರ್ ಲಿಮಿಟೆಡ್ ಅಂತಂದ್ರೆ LTD ಅಂತ ಶಾರ್ಟ್ ಫಾರ್ಮ್ ನ ಯೂಸ್ ಮಾಡ್ತಾರೆ ಇನ್ ದೇ ಟೈಟಲ್. ಏನು ಒಂದು ಕಂಪನಿ ಓಪನ್ ಆಗ್ತಿದೆ ಅಂತಂದ್ರೆ ಅವರು ಕಂಪನಿ ನೇಮ್ ಎಂಡ್ ಅಲ್ಲಿ ಇನ್ಕಾರ್ಪೊರೇಷನ್ ಅಂತ ಆಗಿರ್ಲಿ, ಲಿಮಿಟೆಡ್ ಅಂತ ಆಗಿರ್ಲಿ, ಅವಾಗ ಆ ಕಂಪನಿ ಫಾರ್ಮ್ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ಕಾರ್ಪೊರೇಷನ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಫಾರ್ಮೇಶನ್ ಆಫ್ ಎ ಕಂಪನಿ. ಏನ್ ಹೇಳ್ತಾ ಇದ್ರೆ, ಒಂದು ಕಂಪನಿ ಎಕ್ಸಿಸ್ಟೆನ್ಸ್ ಗೆ ಬರ್ಬೇಕು ಅಂತಂದ್ರೆ ಇನ್ಕಾರ್ಪೊರೇಷನ್ ಫಸ್ಟ್ ಪ್ರಮೋಷನ್, ಆಮೇಲೆ ಇನ್ಕಾರ್ಪೊರೇಷನ್. ಕರೆಕ್ಟಾ? ಪ್ರಮೋಷನ್ ಅಂತಂದ್ರೆ ಒಂದು ಐಡಿಯಾ ಕಂಪನಿ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಯಾವ್ದ್ರ ಬೇಸ್ ಮೇಲೆ ಒಂದು ಇಂಡಸ್ಟ್ರಿನ ಅಥವಾ ಒಂದು ಕಂಪ್ನಿನ ಫ್ರೇಮ್ ಮಾಡ್ತೀವಿ ಅಂತ ಅಂದ್ರೆ ಪ್ರಮೋಷನ್ ನ ಫಸ್ಟ್ ಕೆಲಸ ಆಗಿರುತ್ತೆ. ನೆಕ್ಸ್ಟ್ ಕೆಲಸ ಏನು, ಇನ್ಕಾರ್ಪೊರೇಷನ್ ಸೆಕೆಂಡ್ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ಕಾರ್ಪೊರೇಷನ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಫಾರ್ಮೇಶನ್ ಆಫ್ ಎ ಕಂಪನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ಕಾರ್ಪೊರೇಷನ್ ಸೆಕೆಂಡ್ ಸ್ಟೇಜ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಇನ್ಕಾರ್ಪೊರೇಷನ್ ಅಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದು ನಾನು ಈಗಾಗಲೇ ಒಂದ್ಸಲ ಹೇಳಿದೀನಿ. ಒಂದ್ ಕಂಪನಿ ಫ್ರೇಮ್ ಮಾಡ್ಬೇಕು ಅಂತಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಅಂತ ಅಂದ್ಬಿಟ್ಟು MOA ಬೇಕು, AOA ಬೇಕು, ಹಾಗೆ ಕನ್ಸೆಂಟ್ ಆಫ್ ಪ್ರಪೋಸ್ಡ್ ಡೈರೆಕ್ಟರ್ಸ್, ಆಮೇಲೆ ಅಗ್ರಿಮೆಂಟ್, ಸ್ಟ್ಯಾಟ್ಯೂಟರಿ ಡಿಕ್ಲರೇಷನ್, ಯಾವ ಪೇಮೆಂಟ್ ಇರುತ್ತೆ ಅದ್ರ ಫೀ ಪೇಮೆಂಟ್, ಎಕ್ಸ್ಟ್ರಾ ಅಡ್ರೆಸ್ ಆಫ್ ದ ಯಾವ್ದು ರಿಜಿಸ್ಟರ್ಡ್ ಆಫೀಸು ಯಾವ್ದಾರ ಬೇರೆದಿತ್ತು ಅಂತಂದ್ರೆ ಡಾಕ್ಯುಮೆಂಟ್ ಪ್ರೂಫ್ ಫಾರ್ ರಿಜಿಸ್ಟ್ರೇಷನ್ ಫೀಸ್ ಪೇಡ್, ಯಾವ್ಯಾವ್ದು ಫೀಸ್ ನ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಎವಿಡೆನ್ಸ್ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮಗೆ ಇನ್ಕಾರ್ಪೊರೇಷನ್ ಸೆಕೆಂಡ್ ಸ್ಟೆಪ್, ಒಂದು ಕಂಪನಿ ಫ್ರೇಮ್ ಮಾಡ್ತಕ್ಕಂತಹದ್ದು, ಅದರಲ್ಲಿ ಏನೇನ್ ಡಾಕ್ಯುಮೆಂಟ್ ಗಳು ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಐಡಿಯಾ ಸಿಗ್ತಾ ಹೋಯ್ತು. ಈಗ ನಿಮಗೆ ಬರ್ತಕ್ಕಂತಹದ್ದು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಅಂತ ಅನ್ನೋದು ಯಾವಾಗ ಬರುತ್ತೆ, ಮೂರನೇ ಮೆಥಡ್, ಮೂರನೇ ಸ್ಟೆಪ್ ಆಗೋದು. ಒಂದು ಕಂಪನಿ ಆಗ್ಬೇಕು ಅಂತಂದ್ರೆ ಒಂದು ಪ್ರಮೋಷನ್ ಆಗಿರ್ಬೇಕು, ಇನ್ಕಾರ್ಪೊರೇಷನ್ ಆಗಿರ್ಬೇಕು, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಮೂರನೇ ಸ್ಟೇಜ್ ಬಗ್ಗೆ ಈಗ ಫೋಕಸ್ ಮಾಡ್ತಾ ಇದ್ರೆ. 4ನೇದು ಕಂಪನಿ ಎಕ್ಸಿಸ್ಟ್ ಆಗುತ್ತೆ. ಈಗ ಕಂಪನಿಗೆ ಹೆಸರು ಸಿಕ್ತು, ಎಲ್ಲ ಸಿಕ್ತು. ಈಗ ಏನ್ ಮಾಡ್ತಾ ಇದ್ರೆ, ಒಂದು ಏನನ್ನ ಈ ಶೇರ್ ಗಳನ್ನ ಇಶ್ಯೂ ಮಾಡ್ಬೇಕಾಗಿದೆ, ಪಬ್ಲಿಕ್ ಗೆ ಶೇರ್ ಗಳನ್ನ ಆಫರ್ ಮಾಡ್ಬೇಕಾಗಿದೆ. ಅವ್ರು ಏನ್ ಮಾಡ್ತಾರೆ, ಒಂದು ಕಂಪನಿ ಬರ್ತಿದೆ ಅಂತ ಅಂದ್ಬಿಟ್ಟು ಅವರು ಕಂಪನಿಯ ಈಕ್ವಿಟಿ ಶೇರ್ ಗಳಾಗಿರ್ಲಿ, ಪ್ರಿಫರೆನ್ಸ್ ಶೇರ್ ಆಗಿರ್ಲಿ, ಅದನ್ನ ಪರ್ಚೇಸ್ ಮಾಡ್ತಾರೆ. ಹಾಗಾದ್ರೆ ಒಂದು ಕಂಪನಿ ಶೇರ್ ಗಳನ್ನ ಇಶ್ಯೂ ಮಾಡ್ಬೇಕು ಅಂತಂದ್ರೆ ಏನೇನು ಪ್ರೋಸೆಸ್ ಗಳನ್ನ ಅದು ಕಂಪ್ಲೀಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೆಪ್ಸ್ ಇನ್ವಾಲ್ವ್ಡ್. ಒಂದು ಕ್ಯಾಪಿಟಲ್ ಕಂಪನಿ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳುತ್ತೆ ಅಂತಂದ್ರೆ ಆ ತರ ಯಾವ ತರ ಪ್ರೋಸೆಸ್ ನ ಕಂಪ್ಲೀಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೈಸಿಂಗ್ ಫ್ರಮ್ ದ ಪಬ್ಲಿಕ್ ಬೈ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಬೈ ಪಬ್ಲಿಕ್ ಕಂಪನಿ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ಯಾವ ಕಂಪನಿ ತನ್ನ ಶೇರ್ ಹೋಲ್ಡರ್ಸ್ ಇಂದ, ಒಂದು ಕಂಪನಿ ಶೇರ್ ಗಳನ್ನ ಇಶ್ಯೂ ಮಾಡಿ ಅಮೌಂಟ್ ನ ತನ್ನ ಬಂಡವಾಳವಾಗಿ ಹೇಗೆ ತಗೊಳುತ್ತೆ, ಆ ಪ್ರೋಸೆಸ್ ನೇ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು MCA, ಇದು ನಿಮ್ಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಸೆಬಿ ಮತ್ತೆ ಎಲ್ಲ ಅವಾಗ ಹೇಳ್ತೀನಿ, ಈ ಸ್ಟೆಪ್ಸ್ ಗಳು ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದು ಕಂಪನಿ ಏನ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ ಈಗ ಏನ್ ಅರ್ಥ ಆಯ್ತು, ಒಂದು ಕಂಪನಿ ಶೇರ್ ಗಳನ್ನ ಇಶ್ಯೂ ಮಾಡುತ್ತೆ. ಏನಕ್ಕೆ ಶೇರ್ ಗಳನ್ನ ಇಶ್ಯೂ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಬಂಡವಾಳ ಬೇಕಾಗಿರುತ್ತೆ. ಬಂಡವಾಳಗಳನ್ನ ಅವರು ಶೇರ್ ಹೋಲ್ಡರ್ಸ್ ಇಂದ ಅಮೌಂಟ್ ಅನ್ನ ತಗೊಳ್ತಕ್ಕಂತಹದ್ನೇ ಏನ್ ಹೇಳ್ತಾರೆ, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಅಂತಾರೆ. ಹಾಗಾದ್ರೆ ಆ ಬಂಡವಾಳವನ್ನ ಶೇರ್ ಹೋಲ್ಡರ್ಸ್ ಇಂದ ಎತ್ಕೊಳ್ಬೇಕು ಅಂತಂದ್ರೆ ಏನೇನ್ ಪ್ರೋಸೆಸ್ ಕಂಪನಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಸೆಬಿ
ಅಪ್ರೂವಲ್. ಏನ್ ಹೇಳ್ತಿದ್ರೆ, ಒಂದು ಯಾವುದೇ ಕಂಪನಿ ಒಂದು ಈ ಶೇರ್ ಗಳನ್ನ ಇಶ್ಯೂ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಕಂಪಲ್ಸರಿ ಸೆಬಿಯಿಂದ ಅಪ್ರೂವಲ್ ತಗೊಳ್ಬೇಕಾಗಿದೆ. ಏನು ಸೆಬಿ ಅಂತಂದ್ರೆ ಗೈಸ್, ಇದು 1 ಮಾರ್ಕ್ಸಿಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾನೇ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಬರ್ಕೊಳ್ಳಿ, SEBI ಅಂತ ಅನ್ನೋದು ಇದು ಶಾರ್ಟ್ ಫಾರ್ಮ್. SEBI ಅಂತ ಅನ್ನೋದಕ್ಕೆ ಫುಲ್ ಫಾರ್ಮ್ ಇದೆ, ಬರ್ಕೊಳ್ಳಿ. SECURITIES, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್. ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್, ಸೆಕ್ಯೂರಿಟಿ ಬರ್ಕೊಳ್ತಾ ಇದ್ದೀರಾ? ಒಂದೇ ಸೆಕೆಂಡ್. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಬರ್ಕೊಳ್ಳಿ ಗಾಯ್ಸ್, ಇದು ತುಂಬಾ ಇಂಪಾರ್ಟೆಂಟ್, 1 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ? ಎಕ್ಸ್ಪ್ಯಾಂಡ್ ನಿಮ್ಗೆ ಆಗ್ಲೇ ಹೇಳಿದೀನಿ. ಎಕ್ಸ್ಪ್ಯಾಂಡ್ MOA ಅಂತಂದ್ರೇನು, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. AOA ಅಂತಂದ್ರೇನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಹಾಗೇನೆ ಸೆಬಿ ಅಂತಂದ್ರೇನು, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿಗಳಿಗೆ ಸಂಬಂಧಪಟ್ಟಂಗೆ ಸೆಬಿ ಇರುತ್ತೆ. ಅದ್ರ ಅಂಡರ್ ಅಲ್ಲಿ ಅಪ್ರೂವಲ್ ನ ತಗೊಳ್ಬೇಕು. ಅಪ್ರೂವಲ್ ಅಂತಂದ್ರೆ ಏನು, ಒಪ್ಪಿಗೆ ತಗೊಳ್ಬೇಕು ಅಥವಾ ಅವ್ರ ಬಳಿಂದ ಅಪ್ರೂವಲ್ ನ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅವ್ರಿಗೆ ಈಗ ಒಂದು ಕಂಪನಿ ಇರುತ್ತೆ, ನಾನು ಈಗಾಗಲೇ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಪ್ರತಿ ವರ್ಷ ನಮ್ಮ ಇಂಡಿಯಾದಲ್ಲಿ 1,82,000 ಏನು ಕಂಪನಿಗಳು ಹೊಸದಾಗಿ ಫ್ರೇಮ್ ಆಗ್ತಾ ಇರುತ್ತೆ. ಅದ್ರಲ್ಲಿ ಅಂದ್ರೆ ಆವರೇಜ್ ಪ್ರತಿ ದಿನಕ್ಕೆ 500 ಕಂಪನಿಗಳು ಹೊಸದಾಗಿ ಬರ್ತಾನೆ ಇರುತ್ತೆ. ಸೊ ಆ ಹೊಸ ಕಂಪನಿಗೆ ಬಂಡವಾಳ ಬೇಕಲ್ವಾ? ಆ ಬಂಡವಾಳನ ಯಾವ ತರ ಅವರು ತಗೊಳ್ತಾರೆ ಅಂತಂದ್ರೆ, ಸೆಬಿಯಿಂದ ಅಪ್ರೂವಲ್ ತಗೊಂಡಾದ್ಮೇಲೆ ಅವರು ಪಬ್ಲಿಕ್ ಇಂದ ಕ್ಯಾಪಿಟಲ್ ನ ತಗೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಏನಕ್ಕೆ ಸೆಬಿಯಿಂದ ಇಲ್ಲಿ ಮ್ಯಾಟ್ರ್ ಬರ್ತಕ್ಕಂತಹದ್ದು, ಯಾಕೆ ಸೆಬಿಯಿಂದ ಅಪ್ರೂವಲ್ ತಗೊಳ್ಬಹುದು, ಅಪ್ರೂವಲ್ ತಗೊಳ್ತಾನೆ ಮಾಡ್ಬೋದಲ್ವಾ ಅಂತ ಒಂದು ಐಡಿಯಾ ಬರ್ಬೋದು. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಕೆ ಸೆಬಿ ಬರುತ್ತೆ ಅಂತಂದ್ರೆ, ಈಗ ಒಂದು ಕಂಪನಿ ಇದೆ, ಕರೆಕ್ಟಾ? ಇಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ, ಇದ್ರ ಮಿಡಲ್ ಅಲ್ಲಿ ಇರ್ತಕ್ಕಂತಹದ್ದು ಸೆಬಿ. ಈಗ ಶೇರ್ ಹೋಲ್ಡರ್ಸ್ ಇಲ್ಲಿದ್ರೆ, ಕಂಪನಿ ಇಲ್ಲಿದೆ. ಕಂಪ್ನಿ ಏನ್ ಮಾಡುತ್ತೆ, ಆಬ್ಜೆಕ್ಟಿವ್ MOA ಕಂಪ್ಲೀಟ್ ಆಗಿ ಅದು ಡಿಸ್ಕ್ಲೋಸ್ ಮಾಡುತ್ತೆ. ಹಾಗೆ ಶೇರ್ ಹೋಲ್ಡರ್ ಅದನ್ನ ನೋಡ್ಬೋದಾಗಿದೆ, ಏನ್ ಏರಿಯಾ ಮೇಲೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಸೆಬಿದು ಮಧ್ಯದಲ್ಲಿ ಏನು ಪರ್ಮಿಷನ್ ಅಪ್ರೂವಲ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ರೆ. ಯಾಕೆ ಅಪ್ರೂವಲ್ ತಗೊಳ್ಬೇಕು ಅಂತಂದ್ರೆ, ಇಲ್ಲಿ 2 ಪಾರ್ಟಿಗಳು ಇದ್ದಾರೆ, ಕರೆಕ್ಟಾ? ಒಂದು ಕಂಪನಿ ಇದೆ, ಇನ್ನೊಬ್ರು ಇನ್ವೆಸ್ಟರ್ಸ್ ಇದ್ದಾರೆ. ಈಗ ಇನ್ವೆಸ್ಟರ್ಸ್ ಯಾವ ನಂಬಿಕೆ ಮೇಲೆ ಅವರು ಇನ್ವೆಸ್ಟ್ ಮಾಡಿರ್ತಾರೆ, ಕಂಪನಿ ನಿಜವಾಗ್ಲೂ ಮುಂದೆ ಪ್ರಾಫಿಟ್ ಮಾಡುತ್ತೆ, ಅರ್ನಿಂಗ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬೇಸ್ ಮೇಲೆ ಅವ್ರಿಗೂ ಇರುತ್ತೆ. ಯಾಕಂತಂದ್ರೆ ಅವ್ರು ಬಂಡವಾಳ ಹಾಕ್ತಾ ಇರ್ತಾರೆ, ದುಡ್ಡು, ಕರೆಕ್ಟಾ? ಆ ಬಂಡವಾಳಕ್ಕೆ ಬಂಡವಾಳ ಹಾಕ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಪ್ರಾಫಿಟ್. ಇಫ್ ಸಪೋಸ್ ಅವ್ರಿಗೆ ಏನಾದ್ರು ಕಂಪನಿ ಫ್ರಾಡ್ ಆಗಿದ್ದು, ಆ ಫ್ರಾಡ್ ಇಂದ ಮೋಸ ಆಗತ್ತೆ ಅಂತಂದ್ರೆ ಆಗ್ಬಾರ್ದು ಅಂತ ಅನ್ನೋ ಚಾನ್ಸ್ ಇಂದನೇ ಸೆಬಿ ಇಲ್ಲಿ ಇರುತ್ತೆ. ಹಾಗಾದ್ರೆ ಸೆಬಿ ಏನ್ ಮಾಡುತ್ತೆ, ಇವ್ರು ನಿಜವಾಗ್ಲೂ ಏನ್ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಇಶ್ಯೂನ ಕರೆಕ್ಟ್ ಆಗಿ ಶೇರ್ಸ್ ಗಳನ್ನ ಇಶ್ಯೂನ ಕರೆಕ್ಟ್ ಆಗಿ ಮಾಡ್ತಿದಾರ, ಕರೆಕ್ಟ್ ಆಗಿ ಇಶ್ಯೂ ಮಾಡಿದಕ್ಕೆ ಅವರು ಬೋನಸ್ ಏನು ಡಿವಿಡೆಂಡ್ಸ್ ಗಳನ್ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೆಬಿ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಕಂಪ್ಲೀಟ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ನಿಮ್ಗೆ ಶೇರ್ ಹೋಲ್ಡರ್ಸ್ ಗೆ ಸೆಬಿ ಇದ್ರಿಂದ ಏನ್ ಅಡ್ವಾಂಟೇಜ್ ಆಯ್ತು, ಶೇರ್ ಹೋಲ್ಡರ್ ಇನ್ವೆಸ್ಟ್ ಮಾಡಿದ್ದಾರೆ, ಇವ್ರ ಅಮೌಂಟ್ ಗೆ ಇಲ್ಲಿ ಸೆಕ್ಯೂರಿಟಿನ ಕೊಡ್ತಾರೆ. ಇಬ್ರಿಗೂ ಇಲ್ಲಿ ಗ್ಯಾರಂಟಿ ಇರುತ್ತೆ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಕಂಪನಿ ಒಂದು ಬಂಡವಾಳನ ತಗೊಳ್ಬೇಕು ಅಂತಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಅವರು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೊ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಕಂಪನಿಗೆ ಅನ್ನೋದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ನಿಮಗೆ ಐಡಿಯಾ ಸಿಕ್ತು ಅಂತ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ಏನ್ ಕೆಲಸ ಮಾಡುತ್ತೆ, ಯಾಕೋಸ್ಕರ ಸೆಬಿ ಬೇಕಾಯ್ತು, ಸೆಬಿಯಿಂದ ಏನಕ್ಕೆ ಅಪ್ರೂವಲ್ ತಗೊಳ್ಬೇಕು ಅನ್ನೋದು ಅರ್ಥ ಆಯ್ತು. ಸೆಬಿ ಇದೆ, ಒಂದು ಕಂಪನಿ ಇಲ್ಲಿ ಸೆಬಿ ಇದೆ, ಕಂಪನಿ ಹೋಗ್ಬಿಟ್ಟು ಇವ್ರಿಗೆ ಅಪ್ರೋಚ್ ಮಾಡುತ್ತೆ. ಏನಂತ ಅಂದ್ಬಿಟ್ಟು, ನಾನು ಕಂಪ್ನಿ ಓಪನ್ ಮಾಡಿದೀನಿ, ನಾನು ಶೇರ್ ಅನ್ನ ಇಶ್ಯೂ ಮಾಡ್ಬೇಕು. ಏನಕ್ಕೆ ಶೇರ್ ಇಶ್ಯೂ ಮಾಡ್ಬೇಕು, ಬಂಡವಾಳ ಬೇಕಾಗಿರುತ್ತೆ, ಕಂಪ್ನಿ ರನ್ ಮಾಡಕ್ಕೆ ಬಂಡವಾಳ ಬೇಕಾಗಿರುತ್ತೆ. ಅವಾಗ ಇವ್ರು ಪರ್ಮಿಷನ್ ಕೊಟ್ರು, ಯಾಕಂತಂದ್ರೆ ಇವ್ರದ್ದು ಸ್ಕ್ರೂಟಿನಿ ಮಾಡ್ತಾರೆ, ಕರೆಕ್ಟ್ ಆಗಿ ಮಾಡ್ತಿದ್ದಾರೆ, ಇವ್ರ ಆಬ್ಜೆಕ್ಟಿವ್ ಏನಿದೆ ಏನು ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕಂಪ್ನಿ ಓಕೆ ಅಪ್ರೂವಲ್ ಕೊಡ್ತು ಅಂತಂದ್ರೆ ಪಬ್ಲಿಕ್ ಇಂದ ಇವರು ಕ್ಯಾಪಿಟಲ್ ನ ಶೇರ್ ಹೋಲ್ಡರ್ಸ್ ಮೂಲಕ ತಗೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಅವ್ರಿಗೆ ಏನು ನಂಬಿಕೆ, ಈಗ ಸೆಬಿ ಇರ್ಲಿಲ್ಲ ಅಂತ ಅಂದಿದ್ರೆ ಇದು ಮುಳುಗೋಯ್ತು ಅಥವಾ ಲಾಸ್ ಆಗೋಯ್ತು, ಇವರು ನಿಜವಾಗ್ಲೂ ಡೋಂಗಿ ಕಂಪ್ನಿಗಳು ಅಲ್ಲ, ಏನೋ ಫೇಕ್ ಕಂಪ್ನಿಗಳಲ್ಲ ಅಂತಂದಿದ್ರೆ ಅವಾಗ ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿ ಏನ್ ಮಾಡ್ತಿದೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಇಬ್ರು ಕಡೆನೂ ಕರೆಕ್ಟ್ ಆಗಿ ಇದರ ಏನ್ ಮೋಸ ನಡೀತಿದೆ ಅನ್ನೋದನ್ನ ರೆಕ್ಟಿಫೈ ಮಾಡ್ಬಿಡುತ್ತೆ, ಐಡೆಂಟಿಫೈ ಮಾಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರೆ. ಹಾಗಾಗಿ ಸೆಬಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ.
ಫಸ್ಟ್ ಕಂಪನಿ, ಯಾವುದೇ ಕಂಪನಿ ಆಗ್ಲಿ ಪಬ್ಲಿಕ್ ಇಂದ ಶೇರ್ ನ ಇಶ್ಯೂ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಸೆಬಿ ಇಂದ ಅಪ್ರೂವಲ್ ನ ತಗೊಳ್ಳೇಬೇಕು, ಅದು ಫಸ್ಟ್ ಸ್ಟೇಜ್. ಆಮೇಲೆ ಏನು, ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟ್. ಏನ್ ಹೇಳ್ತಾ ಇದ್ರೆ ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟ್ ಅಂತಂದ್ರೆ, ಪ್ರಾಸ್ಪೆಕ್ಟ್ ಆಫ್ ಅಂತಂದ್ರೆ ವಿತರಣಾ ಪತ್ರಗಳು. ಹಾಗಾದ್ರೆ ಏನೇನ ವಿತರಣೆಯನ್ನ ಮಾಡುತ್ತೆ ಕಂಪನಿ, ಒಂದು ಏನನ್ನ ಇಶ್ಯೂ ಮಾಡ್ಬೋದು, ಒಂದು ಈಕ್ವಿಟಿ ಶೇರ್ ನ ಅದು ಇಶ್ಯೂ ಮಾಡ್ಬೋದು. ಕರೆಕ್ಟಾ? ನೀವು ನೆಕ್ಸ್ಟ್ ಯಾವ್ದಿದೆ, ಫಾರ್ಮ್ಸ್ ಆಫ್, ಈಗ ನೀವು ನೋಡ್ತಾ ಇರೋದು ಫಾರ್ಮೇಶನ್ ಆಫ್ ಎ ಕಂಪನಿ, ಸೋರ್ಸ್ ಆಫ್ ಬಿಸ್ನೆಸ್ ಫೈನಾನ್ಸ್. ಒಂದು ಕಂಪನಿಗೆ ಬೇಕಾದಂತಹ ಸೋರ್ಸ್ ನ ನೀವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಆ ಚಾಪ್ಟರ್ ಅಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ, ಒಂದು ಕಂಪನಿಗೆ ಇರ್ತಕ್ಕಂತಹ ಬೇರೆ ಬೇರೆ ಸೋರ್ಸ್ ಗಳು ಯಾವ ಮೂಲಕ ತಗೊಂಡ್ ಬರ್ಬೋದು ಅನ್ನೋ ಆ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಅದ್ರಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀರಾ, ನಿಮಗೆ ಕ್ಯಾಪಿಟಲ್ ನ ಬೇರೆ ಬೇರೆ ಮೂಲಕದಲ್ಲಿ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಅದರಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಡಿಬೆಂಚರ್ ಹೋಲ್ಡರ್ಸ್ ಇಂದ ತಗೋಬರ್ಬೋದು. ಇನ್ನು ಬೇರೆ ಫಾರ್ಮ್ ಅಲ್ಲಿ ತರ್ತೀನಿ ಅಂತಂದ್ರೆ ಲೋನ್ ಗಳಿಂದ ತರಬಹುದು, ಬ್ಯಾಂಕ್ ಗಳಿಂದ ತಗೋಬರ್ಬೋದು, ಅದಾದ್ಮೇಲೆ ಅಂಡರ್ ರೈಟರ್ಸ್ ಇಂದ ತಗೋಬರ್ಬೋದು. ಈ ತರ ತುಂಬಾ ಆಪ್ಷನ್ ಗಳು ಸಿಗ್ತಾ ಹೋಗುತ್ತೆ. ಸೊ ಆ ತರ ನೀವು ಪ್ರಾಸ್ಪೆಕ್ಟ್ ನ ಇಶ್ಯೂ ಮಾಡ್ತೀರಾ ಅಂತಂದ್ರೆ ಫೈಲಿಂಗ್ ಮಾಡ್ಬೇಕು. ನೆಕ್ಸ್ಟ್ ಸ್ಟೆಪ್ ಏನು, ಸೆಬಿಯಿಂದ ಅಪ್ರೂವಲ್ ತಗೊಂಡಾದ್ಮೇಲೆ ನೀವು ಶೇರ್ ಗಳನ್ನ ಇಶ್ಯೂ ಮಾಡ್ಲಿಕ್ಕೆ ಬರುತ್ತೆ. ಅಂದ್ರೆ ವಿತರಣಾ ಪತ್ರಗಳನ್ನ ಇಶ್ಯೂ ಮಾಡಬಹುದು. ಅದು ಸೆಕೆಂಡ್ ಸ್ಟೇಜಸ್ ಆಫ್ ಯಾವುದು, ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೂರನೇ ಸ್ಟೆಪ್ ಏನು, ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್, ಬ್ರೋಕರ್ ಅಂಡ್ ಅಂಡರ್ ರೈಟರ್ಸ್. ಏನು ಬ್ಯಾಂಕರ್ ಅಂತಂದ್ರೆ, ಬ್ಯಾಂಕ್ಗಳು ಅಂತಂದ್ರೆ ಇವ್ರಿಗೆ ಸಪೋಸ್ ಮುಂದೆ ಏನ್ ಬೇಕು, ಲೋನ್ ಗಳು ಬೇಕು ಅಂತಂದ್ರೆ ಬ್ಯಾಂಕರ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾಗಿದೆ, ಬ್ರೋಕರ್ ಗಳು ಅಪಾಯಿಂಟ್ ಮಾಡ್ಕೊಳ್ಬೇಕಾಗಿದೆ. ಯಾರು ಬ್ರೋಕರ್ ಅಂತಂದ್ರೆ, ನೀವು ಕೇಳಿರ್ತೀರಾ, ಈಗ ನಿಮ್ಮ ಫ್ಯಾಮಿಲಿಗಳಲ್ಲಿ ಯಾರಾದ್ರೂ ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಟ್ರೇಡ್ ನ ಮಾಡ್ತಾ ಇರ್ಬೋದು. ಅವ್ರಿಗೊಂದ್ಸಲ ಸುಮ್ನೆ ವಿಚಾರಿಸಿ ಇದು ಹೇಗೆ ನಡೆಯುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಪ್ರೋಸೆಸ್ ನ ಕೇಳ್ಕೊಳ್ಳಿ. ಯಾವ ತರ ನಾವು ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಏನೇನ್ ಕ್ರೈಟೀರಿಯಾ ಇದೆ ಅಂತಂದ್ರೆ, ಹಾಗೇನೆ ಯಾವ ತರ ಮಾಡ್ಬೇಕು, ನಾವು ಯಾರ ಅಂಡರ್ ಅಲ್ಲಿ ಮಾಡ್ಬೇಕು ಅಂತಂದಾಗ ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ಯಾವ್ದಾದ್ರು ಏಜೆಂಟ್ಗಳು ಅಥವಾ ಬ್ರೋಕರ್ಸ್ ಅಂಡರ್ ಅಲ್ಲಿ ಮಾಡು. ಅವಾಗ ನಿನಗೆ ಅವ್ರಿಗೆ ಏನಾಗುತ್ತೆ, ಪ್ರಾಫಿಟ್ ಶೇರ್ ಆಗುತ್ತೆ. ಬಟ್ ನಿನ್ಗೆ ಏನಾಗುತ್ತೆ ಅಂತಂದ್ರೆ ಅವರು ತುಂಬಾ ಅನಾಲಿಸಿಸ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಆನ್ಲೈನ್ ಅಲ್ಲೂ ಚೆಕ್ ಮಾಡಿರ್ತೀರಾ. ಏಜೆಂಟ್ಸ್ ಆಗಿರ್ಬೋದು, ಈ ತರನೇ ಬೇರೆ ಬೇರೆ ಬ್ರೋಕರಿಂಗ್ ಆಪ್ ಗಳು ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನೀವು ಟ್ರೇಡ್ ಮಾಡ್ತೀರಾ ಅಂತಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ಅಮೌಂಟ್ ಏನಿದೆ ಅದನ್ನ ಶೇರ್ ಮಾಡ್ತಾರೆ. ಅಲ್ಲಿ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನೀವಂತೂ ಅಮೌಂಟ್ ಅನ್ನ ಕಟ್ಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಆ ತರದ ಬ್ರೋಕರ್ ಅಂತಂದ್ರೆ ಏನು, ಕನ್ನಡದಲ್ಲಿ ದಲ್ಲಾಳಿ ಅಂತ. ದಲ್ಲಾಳಿಗಳನ್ನ ಅಪಾಯಿಂಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಸ್ಟೇಜಸ್ ಏನು, ಸೆಬಿಯಿಂದ ಅಪ್ರೂವಲ್ ತರಬೇಕು. ನೆಕ್ಸ್ಟ್ ಇವ್ರುಗಳನ್ನ ಏನ ಕೊಡ್ಬೇಕು, ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟ್ ಅನ್ನ ಅವರು ಇಶ್ಯೂ ಮಾಡ್ಬೇಕು. ಅದಾದ್ಮೇಲೆ ಮೂರನೇದು ಏನಂತಂದ್ರೆ ಬ್ಯಾಂಕರ್ಸ್ ಗಳು ಮತ್ತೆ ಇನ್ನ ಯಾರು ಬ್ರೋಕರ್ಸ್ ಗಳು ಮತ್ತೆ ಅಂಡರ್ ರೈಟರ್ಸ್ ಅಂತಂದ್ರೆ, ಈಗ ಕಂಪನಿಗೆ ಅಷ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡ್ದಂಗೆ ಏನಾದ್ರು ಅವ್ರಿಗೆ ಕ್ಯಾಪಿಟಲ್ ಬರ್ಲಿಲ್ಲ ಅಂತಂದ್ರೆ ಅವರು ಅಂಡರ್ ರೈಟರ್ಸ್ ನ ಅಪಾಯಿಂಟ್ ಮಾಡ್ಕೊಂಡು ಅಮೌಂಟ್ ನ ತಗೊಳ್ಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಈಗ 3 ಸ್ಟೆಪ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ 4ನೇ ಸ್ಟೆಪ್ ಏನು, ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಏನು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತಂದ್ರೆ, ಈಗ ಇಷ್ಟು ಎಲ್ಲಾನು ಮಾಡ್ಕೊಂಡು ಒಂದು ಕಂಪನಿ ಕಂಪನಿ ಓಪನ್ ಆಗ್ತಾ ಇದೆ, ಅವರು ಶೇರ್ ಗಳನ್ನ ಇಶ್ಯೂ ಮಾಡಿದ್ರು ಅಂತಂದ್ರೆ ಒಂದು ಕಂಪನಿ ಎಕ್ಸಿಸ್ಟೆನ್ಸ್ ಗೆ ಬರ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಕಂಡೀಷನ್ ಇದೆ. ಅದು 90% ಆಫ್ ದ, ಅಂದ್ರೆ ಅವ್ರು ಏನು ಕ್ಯಾಪಿಟಲ್ ನ ಇಶ್ಯೂ ಮಾಡ್ತಾ ಇದ್ರೆ ಮಾರ್ಕೆಟ್ ಇಂದ 90% ಆಫ್ ದ ಬರ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಇರುತ್ತೆ. 90% ಆಫ್ ದ ಏನು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗ್ಬೇಕು. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನು ಅವರು ಶೇರ್ ಇಶ್ಯೂನ ಮಾಡ್ತಾ ಇದಾರಲ್ಲ, ಆ ಶೇರ್ ಇಶ್ಯೂ ಮಾಡ್ಬೇಕಾದ್ರೆ ಅವ್ರಿಗೆ ಕಂಪಲ್ಸರಿ 90% ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು. ಅವಾಗ ಮಾತ್ರ ಅವರು ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಏನ್ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು, ಈಗ 1000 ಶೇರ್ ಗಳನ್ನ ಅವರು ಇಶ್ಯೂ ಮಾಡ್ತಾ ಇದಾರೆ ಅಂತಂದ್ರೆ 1000ದಲ್ಲಿ 900 ಶೇರ್ಸ್ ಗಳು ಕಂಪಲ್ಸರಿಯಾಗಿ ಇಶ್ಯೂ ಆಗಿರ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಮಿನಿಮಮ್ 90% ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು. ಹಾಗಾದ್ರೆ 5th ಪಾಯಿಂಟ್ ಏನು, ಅಪ್ಲಿಕೇಶನ್ ಟು ಸ್ಟಾಕ್ ಎಕ್ಸ್ಚೇಂಜ್. ಏನ್ ಹೇಳ್ತಾ ಇದ್ರೆ, ನೆಕ್ಸ್ಟ್ ಈಗ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಅಪ್ರೂವಲ್ ತಗೊಂಡಿತ್ತು. ಅದಾದ್ಮೇಲೆ ಪ್ರಾಸ್ಪೆಕ್ಟ್ ಫೈಲಿಂಗ್ ಆಗಾಯ್ತು. ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್, ಬ್ರೋಕರ್ಸ್ ಮತ್ತೆ ಅಂಡರ್ ರೈಟರ್ಸ್ ಆಯ್ತು. ಅದಾದ್ಮೇಲೆ 4th ಪಾಯಿಂಟ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಆಗ್ಬೇಕು ಅಂತ ಗೊತ್ತಾಯ್ತು. ಫೈನಲ್ ಆಗಿ ಯಾರನ್ನ ಅಪ್ಲಿಕೇಶನ್ ಟು ಸ್ಟಾಕ್ ಎಕ್ಸ್ಚೇಂಜ್. ಈಗ ಸೆಬಿ ತರನೇ ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ನೀವು ಇಫ್ ಸಪೋಸ್ ಮುಂಬೈಯಲ್ಲಿ ಓಡಾಡಿದೀರಾ ಅಂತಂದ್ರೆ ನೀವು ಕಂಪಲ್ಸರಿ ಈ ಸ್ಟ್ರೀಟಿಗೆ ಓಡಾಡಿರ್ತೀರಾ, ದಲ್ಲಾಲ್ ಸ್ಟ್ರೀಟ್ ಆಗಿರ್ಲಿ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ ನೋಡಿರ್ತೀರಾ.
ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೀವು ಆ ಕಂಪನಿ ಯಾವ್ದು ಫ್ರೇಮ್ ಆಗ್ತಿದೆ ಆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅವರು ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ ನ ತಗೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಅವ್ರು ಇಶ್ಯೂ ಮಾಡ್ತಾರೆ ಅಂತಂತಂದ್ರೆ ಯಾವ್ದೋ ಒಂದು ಯಾವ್ದ್ರಲ್ಲಿ ನೀವು ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಎಕ್ಸ್ಚೇಂಜ್ ಅಪ್ಲಿಕೇಶನ್ ಹಾಕಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ನೀವು ಇಶ್ಯೂ ಮಾಡ್ಲಿಕ್ಕೆ ಬರ್ತಕ್ಕಂತಹದ್ದಾಗಿರುತ್ತೆ. ಕರೆಕ್ಟಾ? ಸೊ ಆ ತರದ್ದು ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ್ದಿದೆ, BSE ಅಂತಂದ್ರೇನು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಗೈಸ್ ಇದು ಒಂದ್ ಸ್ವಲ್ಪ ಬಿಯಾಂಡ್ ಇನ್ಫಾರ್ಮೇಶನ್ ಹೇಳ್ತೀನಿ ನಿಮಗೆ ಗೊತ್ತಿರ್ಲಿ ಅಂತ ಅಂದ್ಬಿಟ್ಟು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ಒನ್ ಅಮಾಂಗ್ ದ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಎಂಟೈರ್ ಏಷ್ಯಾ. ಇಡೀ ಎಂಟೈರ್ ಏಷ್ಯಾ ಕಾಂಟಿನೆಂಟ್ ಖಂಡದಲ್ಲೇನೆ ಯಾವ್ದು BSE ಅಂತ ಅನ್ನೋದು ತುಂಬಾ ಹಳೆ ಯಾವ್ದಾಗಿದೆ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. BSE ಯಾವಾಗ ಸ್ಟಾರ್ಟ್ ಆಗಿದ್ದು ಗೊತ್ತಾ? ಇದೆ BSE. ಮುಂಬೈಗೆ ಹೋಗ್ಬೇಕಾದ್ರೆ ನೀವು ತೋರಿಸ್ತಾ ಇರ್ತಾರೆ ಶೇರ್ ಮಾರ್ಕೆಟ್ ಏನ್ ಫ್ಲಕ್ಚುಯೇಟ್ ಆಯ್ತು ಅಂತಂದ್ಬಿಟ್ಟು ನ್ಯೂಸ್ ಗಳೆಲ್ಲ ನಿಮ್ ಪೇರೆಂಟ್ಸ್ ಗಳು ನೋಡ್ಬೇಕಾದ್ರೆ ಗೊತ್ತಾಗಿರುತ್ತೆ. ಹಾಗೆ ಬಿಸ್ನೆಸ್ ನ್ಯೂಸ್ ಪೇಪರ್ ಗಳನ್ನ ನೀವೇನಾದ್ರು ಸ್ಟಡಿ ಮಾಡ್ತೀರಾ ಅಂತಂದ್ರೆ ಕಂಪಲ್ಸರಿ ಈ ಇಂಡಿಕೇಶನ್ ನ ತೋರಿಸ್ತಾ ಇರ್ತಾರೆ. ಏನದು ಹೈಕ್ ಮಾಡೋದನ್ನ ಗ್ರೀನ್ ಅಲ್ಲಿ ತೋರಿಸಿರ್ತಾರೆ. ಅದಾದ್ಮೇಲೆ ಅಂಡರ್ ಇದಕ್ಕೆ ಕೊಟ್ಟಿರೋಂತಹದ್ನ ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಈಗ ಕಂಪನಿ ತುಂಬಾ ಅವತ್ತಿನ ಟ್ರೇಡ್ ತುಂಬಾ ಚೆನ್ನಾಗಿ ನಡೆದಿದೆ ಪ್ರಾಫಿಟ್ ಅಲ್ಲಿ ಅಂತಂದ್ರೆ ಗ್ರೀನ್ ಅಲ್ಲಿ ತೋರಿಸ್ತಾರೆ, ಲಾಸ್ ಅಲ್ಲಿ ನಡೆದಿದೆ ಅಂತಂದ್ರೆ ರೆಡ್ ಅಲ್ಲಿ ತೋರಿಸ್ತಾ ಇರ್ತಾರೆ. BSE ಏನು ಫ್ಲಕ್ಚುಯೇಟ್ ಆಗ್ತಿದೆ ಅನ್ನೋದು ಕಂಪ್ಲೀಟ್ ಆಗಿ ಇಲ್ಲಿ ತೋರಿಸ್ತಾ ಇರ್ತಾರೆ. ಸೊ ಅವಾಗ ನಿಮ್ಗೆ ಐಡಿಯಾ ಸಿಕ್ಕಿರುತ್ತೆ. ನಾನು ಹೇಳಿದ್ನಲ್ಲ, ಇಡೀ ಏಷ್ಯಾದಲ್ಲೇನೆ ದಿ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇದು ಯಾವಾಗ ಎಸ್ಟಾಬ್ಲಿಷ್ ಆಯ್ತು? 1875 ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು. 1875 ಎಸ್ಟಾಬ್ಲಿಷ್ ಆಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಆಗಿ ಅವರು ರಿಜಿಸ್ಟರ್ ನ ಮಾಡ್ಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಿ ಆ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೂ ಒಂದಿದೆ ಯಾವುದು NSE. NSE ಅಂತಂದ್ರೆ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾವ ತರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಅದೇ ತರ ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ 1992 ಅಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು. ಓಕೆನಾ? ಬಾಂಬೆ ನಿಮ್ಗೆ ಗೊತ್ತಾಯ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ 1875 ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. 91 ಅಲ್ಲಿ LPG, 1992 NSE ಸ್ಟಾರ್ಟ್ ಆಯ್ತು. 1992 ಅಂತಂದ್ರೆ ನಿಮ್ಗೆ LPG ಕಾನ್ಸೆಪ್ಟ್ ಬಂದ್ ಒಂದು ನೆಕ್ಸ್ಟ್ ವರ್ಷದಲ್ಲಿ ಯಾವ್ದು ಬಂತು? NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ 5 ಸ್ಟೆಪ್ಗಳು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಒಂದ್ ಕಂಪನಿ ಇಶ್ಯೂ ಮಾಡ್ಬೇಕು ಅಂತಂದ್ರೆ 5ನೇ ಸ್ಟೆಪ್ ಏನು? ಆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ಅವ್ರ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ಫೈನಲ್ ಆಗಿ ಅವ್ರು ಏನ್ ಮಾಡ್ಬೇಕು? ಒಂದು ಕಂಪನಿಯ ಶೇರ್ ಗಳನ್ನ ಇಶ್ಯೂ ಮಾಡಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ದೇರ್ ಆರ್ 6 ಸ್ಟೇಜಸ್ ಇನ್ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್. ವಿಚ್ ಆರ್ ದೋಸ್? ಒನ್ ಬೈ ಇಂದ ನೋಡೋಣ. ಸೆಬಿ ಅಪ್ರೂವಲ್ ತಗೊಳ್ಬೇಕು. ಸೆಬಿ ಅಂತಂದ್ರೇನು? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಫೈಲಿಂಗ್ ಆಫ್ ಪ್ರಾಸ್ಪೆಕ್ಟ್ ಅನ್ನ ಫೈಲಿಂಗ್ ಮಾಡ್ಬೇಕು. ಮೂರನೇದು ಅಪಾಯಿಂಟ್ಮೆಂಟ್ ಆಫ್ ಬ್ಯಾಂಕರ್ಸ್, ಬ್ರೋಕರ್ಸ್ ಅಂಡ್ ಅಂಡರ್ ರೈಟರ್ಸ್ ಅನ್ನೋದು ಕಾನ್ಸೆಪ್ಟ್ ಬರಬೇಕು. 4ನೇದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅನ್ನೋದು ಕಾನ್ಸೆಪ್ಟ್ ಬರಬೇಕು. 5ನೇದು ಅಪ್ಲಿಕೇಶನ್ ಟು ಸ್ಟಾಕ್ ಎಕ್ಸ್ಚೇಂಜ್. ಅದು ಯಾವ್ದಾದ್ರು ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗ್ಲಿ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಆಗ್ಲಿ ಅವ್ರ ಅಪ್ಲಿಕೇಶನ್ ಆಗ್ಬೇಕು. ಇಷ್ಟು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಮಾತ್ರನೇ ಫೈನಲ್ ಆಗಿ ಅಲಾಟ್ಮೆಂಟ್ ಅನ್ನ ಮಾಡಬಹುದು. ಕಂಪನಿ ಶೇರ್ ಗಳನ್ನ ಇಶ್ಯೂ ಮಾಡಿರುತ್ತೆ. ಶೇರ್ ಗಳನ್ನ ಇಶ್ಯೂ ಮಾಡಿದ್ಮೇಲೆ ಅದಕ್ಕೆ ಅಲಾಟ್ಮೆಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಗಳನ್ನ ಕೊಡಬಹುದು ಅನ್ನೋದನ್ನ ಅಲಾಟ್ ಮಾಡಬಹುದು ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಗೈಸ್ ಇಲ್ಲಿಗೆ ನಿಮ್ಮ 7th ಚಾಪ್ಟರ್ ಆದಂತಹ ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ಈಗ ಏನಂತಂದ್ರೆ ನಾವು ಈ ಚಾಪ್ಟರ್ ನ ಫಸ್ಟ್ ಇಂದ ಏನೇನ ಅರ್ಥ ಮಾಡ್ಕೊಂಡಿದ್ದು ಅನ್ನೋದನ್ನ ಕ್ವಿಕ್ ರೌಂಡ್ ಅಪ್ ಮಾಡ್ಬಿಡೋಣ. ಸೊ ನಿಮ್ಗೆ ಐಡಿಯಾ ಸಿಗ್ತಾ ಹೋಗುತ್ತೆ ನಾವು ಏನು ಫಸ್ಟ್ ಚಾಪ್ಟರ್ ಇಂದ ಈ ಚಾಪ್ಟರ್ ಅಲ್ಲಿ ಏನೇನ ಅರ್ಥ ಮಾಡ್ಕೊಂಡು ಅಂತ. ಇದು ಗೋಸ್ ವಿತ್ ಫಾರ್ಮೇಶನ್ ಆಫ್ ಕಂಪನಿ. ಒಂದು ಕಂಪನಿಯ ಸ್ಥಾಪನೆಯನ್ನ ಹೇಗ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು, ಎಷ್ಟು ಕ್ವಶನ್ ಕೇಳ್ತಾರೆ 3 ಕ್ವಶನ್, 7 ಮಾರ್ಕ್ಸ್ ಯಾವ ತರ ಬರುತ್ತೆ, ಯಾವ ಪಾರ್ಟ್ ಗಳಲ್ಲಿ ಬರುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗೇನೆ ಇಂಟ್ರೊಡಕ್ಷನ್ ಏನು ಫಾರ್ಮೇಶನ್ ಆಫ್ ಎ ಕಂಪನಿ ಅನ್ನೋದ್ರ ಇಂಟ್ರೊಡಕ್ಷನ್ ನಿಮಗೆ ಗೊತ್ತಾಯ್ತು. ಹಾಗೆ ಫೈನಲ್ ಆಗಿ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಏನೇನು ಸ್ಟೇಜಸ್ ಗಳನ್ನ ಫಿಲ್ ಮಾಡ್ಬೇಕು ಅಂತಂದ್ಬಿಟ್ಟು ನಾವು ತುಂಬಾ ಎಲಾಬ್ರೇಟ್ ಆಗಿ ಕಲ್ತಿದ್ದೀವಿ ಗೈಸ್. ನಾನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಹೇಳ್ಕೊಟ್ಟಿದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ರೆಕಾರ್ಡಿಂಗ್ ಇನ್ನೊಂದ್ಸಲ ನೋಡಿ, ಅವಾಗ 100% ಆಗುತ್ತೆ. 4 ಸ್ಟೆಪ್ಗಳನ್ನ ಬಹಳ ಎಕ್ಸ್ಪ್ಯಾಂಡ್ ಆಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಪ್ರಮೋಷನ್ ಮಾಡ್ತಾರೆ, ಯಾವ್ಯಾವ ಆಪರ್ಚುನಿಟಿ ಇತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ಕಾರ್ಪೊರೇಷನ್ ಆಯ್ತು, ಇನ್ಕಾರ್ಪೊರೇಷನ್ ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅನ್ನೋದು ಹೇಳಾಯ್ತು. ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಆಯ್ತು, ಕ್ಯಾಪಿಟಲ್ ಸ್ಟ್ರಕ್ಚರ್ ಆದ್ಮೇಲೆ ಒಂದು ಕಂಪನಿಯ ಕಮೆನ್ಸ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ನೋಡಿದೀವಿ. ಅರ್ಥ ಆಯ್ತಾ? ಹಾಗೆ ನೆಕ್ಸ್ಟ್ ಏನಂತಂದ್ರೆ ಪ್ರಮೋಷನ್ ಅಂತಂದ್ರೆ ಏನು, ಪ್ರಮೋಷನ್ ಆಫ್ ಎ ಕಂಪನಿ ಅಂತಂದ್ರೆ ಏನು, ಪ್ರಮೋಟರ್ ಅಂತಂದ್ರೆ ಯಾರು, ಪ್ರಮೋಟರು ಏನೇನ್ ಕೆಲಸಗಳನ್ನ ಮಾಡ್ತಾನೆ ಅನ್ನೋದನ್ನ ತುಂಬಾ
ಪಾಯಿಂಟ್ ಅಲ್ಲಿ ಪ್ರತಿಯೊಂದನ್ನು ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ಇನ್ನೂ ಒಂದೇನಂದ್ರೆ ಒಂದು ಕಂಪ್ನಿ ಫಾರ್ಮ್ ಆಗ್ಬೇಕು ಅಂತಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ನಿಮ್ಗೆ 6 ಪಾಯಿಂಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದೀನಿ. 6ರಲ್ಲಿ ನಾವು ತುಂಬಾ ಜಾಸ್ತಿ ಫೋಕಸ್ ಮಾಡ್ತಕ್ಕಂತಹದ್ದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಂದ್ರೆ ಏನು, ಅದ್ ಯಾವ ತರದ ಡಾಕ್ಯುಮೆಂಟ್, ಅದು ದಿ ಮೇನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಫ್ ದ ಕಾರ್ಪೊರೇಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಕಂಪನಿಯ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಅದ್ರಲ್ಲಿ ಏನೇನು ಕ್ಲಾಸಸ್ ಇರುತ್ತೆ ಅಥವಾ ಕಂಟೆಂಟ್ ಗಳು ಏನೇನಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಪಾಯಿಂಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡಿದೀವಿ. 5 ಪಾಯಿಂಟ್ ಗಳಿದೆ ಅಂತ ಅಂದ್ಬಿಟ್ಟು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದ್ರೆ ಸೆಕೆಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಇಟ್ ವಿಲ್ ಡೀಲ್ಸ್ ವಿತ್ ದ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಇಂಟರ್ನಲ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂತಹ ಮ್ಯಾಟರ್ ಗಳನ್ನ ಇದು ಡೀಲ್ ಮಾಡುತ್ತೆ. ಹಾಗೆ ಆಬ್ಜೆಕ್ಟಿವ್ ನ ಹೇಗೆ ಅಚೀವ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದು ಡೀಲ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಇದು ಸೆಕೆಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಹಾಗೆ MOA ಮತ್ತೆ AOA ಬರ್ತಕ್ಕಂತಹ ಟೇಬಲ್ಸ್ ಗಳು ಯಾವ್ದು ಅಥವಾ ಫಾರ್ಮ್ಸ್ ಗಳು ಯಾವ್ದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿದೀವಿ. MOA ಹಾಗೂ AOA ಇರ್ತಕ್ಕಂತಹ ಡಿಫರೆನ್ಸಸ್ ಗಳೇನು, ಕೀ ಪಾಯಿಂಟ್ ಗಳು ಏನು ಅಂತ ಗೈಸ್ ಇದನ್ನು 4 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಓಕೆನಾ, ಬರ್ದು ನೋಟ್ ಮಾಡಿ ಇಟ್ಕೊಳ್ಳಿ. ಪಾಯಿಂಟ್ ತುಂಬಾ ಈಸಿ ಇದೆ. ಓಕೆನಾ, ಹಾಗೇನೆ ಇನ್ನು ಒಂದು ಏನಂತಂದ್ರೆ ಇನ್ಕಾರ್ಪೊರೇಷನ್ ಅಂತಂದ್ರೆ ಏನು, ಇನ್ಕಾರ್ಪೊರೇಷನ್ ನ ಮಾಡ್ಬೇಕು ಅಂತಂದ್ರೆ ನಾವು ಅರ್ಥ ಮಾಡ್ಕೊಂಡಿದೀವಿ. ಇದು ಏನು ಸೆಕೆಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಯಾವ್ದು ಒಂದು ಕಂಪನಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಎರಡನೇ ಸ್ಟೆಪ್ ಆಗಿದೆ, ಸ್ಟೇಜಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಕಾರ್ಪೊರೇಷನ್ ಆದ್ಮೇಲೆ ಥರ್ಡ್ ಸ್ಟೇಜ್ ಆದಂತಹ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಯಾವ ತರ ಮಾಡ್ತೀವಿ, ಅದಕ್ಕಿರ್ತಕ್ಕಂತಹ ಸ್ಟೆಪ್ ಗಳು ಏನು ಅಂತ ನನ್ನ ನೋಡ್ಕೊಂಡಿದೀವಿ. ಅದ್ರಲ್ಲಿ ಲಾಸ್ಟ್ ಸ್ಟೆಪ್ ಅಲಾಟ್ಮೆಂಟ್ ಆಫ್ ಎ ಕಂಪನಿ. ಇದಾದ್ಮೇಲೆ ಕಂಪನಿ ಫಾರ್ಮ್ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ನಿಮ್ಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಗಳಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ PUC ಬಿಸ್ನೆಸ್ ಸ್ಟಡಿನ ಫಾರ್ಮೇಶನ್ ಆಫ್ ದ ಕಂಪನಿ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಮತ್ತೇನೆ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ ಮತ್ತೆ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಗಳನ್ನು ಕ್ರಿಯೇಟ್ ಮಾಡಿದೀನಿ. ಸೊ ನೀವು ಅಲ್ಲೂ ಜಾಯಿನ್ ಆಗಿ ನಿಮ್ಗೆ ಕ್ಲಾಸ್ ಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆನೂ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಗಳಲ್ಲಿ ಮತ್ತೆ ನೆಕ್ಸ್ಟ್ ಟಾಪಿಕ್ ಗಳಲ್ಲಿ ಸಿಗ್ತಾ ಹೋಗೋಣ.